ಅಂದ್ರೆ ಈಗ ನೀವ್ ಅರ್ಥ ಮಾಡ್ಕೊಂಡಂಗೆ ಬಿಗ್ ಬಾಸ್ ಜೆನ್ಯೂನ್ ಅಂದ್ರೆ ನಮ್ಮ ಒಳಗಿನ ವ್ಯಕ್ತಿತ್ವಕ್ಕಿಂತ ಅಲ್ಲಿ ಏನೋ ಡ್ರಾಮಾ ಬೇಕಿತ್ತು, ಬೇರೆ ಏನೋ ಬೇಕಿತ್ತು ಅನ್ಸ್ತಾ? ಹೌದು. ಅದೇ ಬೇಕಿರೋದು. ಈಗ ನಿಮ್ಮ ಜೆನ್ಯೂನ್ ವ್ಯಕ್ತಿತ್ವ ಏನಿದೆಯೋ ಗ್ರೇಟ್. ಐ ಅಂಡರ್‌ಸ್ಟ್ಯಾಂಡ್ ನೀವು ಒಳ್ಳೆ ವ್ಯಕ್ತಿ ಆಗಿರ್ಬೋದು. ಅಲ್ಲೋಗ್ಬಿಟ್ಟು ಒಳ್ಳೆ ವ್ಯಕ್ತಿ ಆಗಿದ್ರೆ ಕಳಿಸ್ಬಿಡ್ತಾರೆ ಮನೆಗೆ ವಾಪಸ್. ಏನಕ್ಕೆ ಒಳ್ಳೆ ವ್ಯಕ್ತಿಗೆ ಏನಕ್ಕೆ ಅಲ್ಲೇನ್ ಕೆಲ್ಸ ಅಂತ ಅಷ್ಟೇ ಸಿಂಪಲ್. ಡ್ರಾಮಾ ಮಾಡಕ್ಕೆ ಇದ್ದಿದ್ದು. ಇದು ನಂಗೂ ಗೊತ್ತಿರ್ಲಿಲ್ಲ. ಇದು ಅಲ್ಲಿ ಹೋಗಾದ್ಮೇಲೆ ಗೊತ್ತಾಯ್ತು. ನಾನೇನ್ ಅನ್ಕೊಂಡೆ, ಈಗ ಎಲ್ಲೋ ಒಂದು ಯಾವ್ದೋ ಒಂದು ಜಾಗದಲ್ಲಿ ಯಾವ್ದೋ ಒಂದು ಸಿಚುವೇಷನ್ ಬಂದಾಗ ನಾನು ಸ್ವಲ್ಪ ವಾಯ್ಸ್ ರೈಸ್ ಮಾಡ್ಬೇಕು, ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಬೇಕು ಅಂತ ಬಂದಾಗ 100% ವಾಯ್ಸ್ ರೈಸ್ ಮಾಡ್ತೀನಿ. ಸರಿ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀನಿ ಅಂತ ನಂಗೆ ಗೊತ್ತಿತ್ತು. ಬಟ್ ಆ ಥರದ ಪರಿಸ್ಥಿತಿ ಬಂದಿಲ್ಲ. ಫಸ್ಟ್ ಆಫ್ ಆಲ್ ಆ ಥರದ ಸಿಚುವೇಷನ್ ಬಂದಿಲ್ಲ. ನಾನು ಬಟ್ಲಿಗೋಸ್ಕರ ಜಗಳ ಆಡಲ್ಲ. ಬಟ್ಲು ಕ್ಲೀನ್ ಮಾಡಿಲ್ಲ ಅಂತ ನಾನು ಜಗಳ ಆಡೋ ವ್ಯಕ್ತಿ ಅಲ್ವೇ ಅಲ್ಲ. ನಾನೇ ತೊಳೆದಿಟ್ಬಿಡ್ತೀನಿ ನಾನು. ಅಂಥದ್ದು ದೊಡ್ಡ ವಿಷಯನೇ ಅಲ್ಲ ಅದು. ಇಲ್ಲ ಬಟ್ಲು ತೊಳೆದಿಲ್ಲ ಅನ್ನೋದು ಜಗಳ ಆಡೋದು ತುಂಬಾ ದೊಡ್ಡ ವಿಷಯ. ಅಂದ್ರೆ ತುಂಬಾ ಜನರಿಗೆ ಗೊತ್ತೇ ಆಗಲ್ಲ. ಅಂತ ಒಂದು ಸಣ್ಣ ಲಾಜಿಕ್ ಇಲ್ದೇ ಇರೋಂಥ ವಿಚಾರಕ್ಕೆ ಇಷ್ಟು ಕಿತ್ತಾಡ್ತಾ ಇದಾರೆ. 15 ನಿಮಿಷದ ಫುಟೇಜ್ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇರೋದು. ಇಟ್ ಮೇಕ್ ಝೀರೋ ಸೆನ್ಸ್ ಎಷ್ಟೊಂದ್ ಸಲ ನಂಗೆ. ಸೊ ಮೇ ಬಿ ನಂಗೆ ಅದ್ ಮಾಡಕ್ ಆಗಿಲ್ಲ. ಅದೇ ಆ ಡ್ರಾಮಾ ಮಾಡಕ್ ಆಗಿಲ್ಲ ನಂಗೆ. ಅಫ್ಕೋರ್ಸ್ ನೀವು ನೋಡ್ಬಿಟ್ಟು ನಿಮ್ಗೆ ಅಕಸ್ಮಾತ್ ಆ ಕಿತ್ತಾಟಗಳು ಆ ಫೈಟ್ಸ್ ಎಲ್ಲ ಫೇಕ್ ಅನ್ಸಿದ್ರೆ ಹೌದು, ಅದ್ ನೀವು ಯೋಚನೆ ಮಾಡ್ತಾ ಇರೋದು ನಿಜ, ಅದು ಫೇಕೆ ಅದು. ಒಂದೊಂದ್ಸಲ ಈ ನೋಡೋಗ್ರಿಗೆ ಅನ್ಸುತ್ತೆ ಅವ್ರು ಸಿಕ್ಕಾಪಟ್ಟೆ ಹೆವಿ ಕಿತ್ತಾಡ್ದಾಗ ಇವ್ರು ಯಾಕೆ ಹಿಂಗ ಆಡ್ತಿದ್ದಾರೆ, ಸ್ವಲ್ಪ ಅಂದ್ರೆ ಯೋಚನೆ ಮಾಡಿ ಮಾತಾಡ್ಬೇಕಿತ್ತೇನೋ ಅಲ್ಲಿ ಅಲ್ವಾ, ಜಗಳನೇ ಫೈನಲ್ಲ ಅಂತ ನೋಡೋರ್ಗೆ ಅನ್ಸುತ್ತೆ. ನೀವ್ ಅಲ್ಲಿ ನಿಂತ್ಕೊಂಡಾಗ ಆ ಜಗಳ ನೋಡಿದಾಗ ನಿಮ್ಗೆ ಏನ್ ಅನಿಸ್ತಿತ್ತು? ಅಂದ್ರೆ ಬಿಡಿಸ್ಬೇಕು ಅಂತ ಅನಿಸ್ತಿತ್ತಾ, ಇಲ್ಲ ನೀವು ಸುಮ್ನೆ ಅಲ್ಲಿಂದ ಹೋಗ್ಬಿಡೋಣ ಅನಿಸ್ತಿತ್ತಾ? ಮ್ಯಾಮ್ ನನಗೆ ಆನೆಸ್ಟ್ಲಿ ಜಗಳ ಫಸ್ಟ್ ಟೈಮ್ ನೋಡಿದಾಗ ಯಾಕೆ ಇದಕ್ಕೆಲ್ಲ ಜಗಳ ಆಡ್ತಾ ಇದಾರೆ, ಇದೆಲ್ಲ ಜಗಳ ಆಡೋ ಕಾರಣನಾ ಇದು? ಇಟ್ ಮೇಕ್ಸ್ ನೋ ಸೆನ್ಸ್. ಈಗ ನರ್ಸರಿನಲ್ಲಿ ಚಿಕ್ಕ ಮಕ್ಕಳು, ಲಿಟ್ರಲಿ ನರ್ಸರಿ ಎಕ್ಸಾಂಪಲ್ ತಗೊಂತಾ ಇದ್ದೀನಿ, ಬಿಕಾಸ್ ಅದು ನರ್ಸರಿನೇ ಆ ಮನೆ. ಆ ನರ್ಸರಿನಲ್ಲಿ ಚಿಕ್ಕ ಮಕ್ಕಳು ಜಗಳ ಮಾಡ್ತಾ ಇರ್ಬೇಕಾದ್ರೆ, ಏನೋ ಮಾಡ್ತಾ ಇರ್ಬೇಕಾದ್ರೆ ನಾವು ಹೋಗ್ಬಿಟ್ಟು ಯಾಕ್ರೋ ಇದಕ್ಕೆಲ್ಲ ಜಗಳ ಆಡ್ತೀರಾ, ಅದು ಚಿಕ್ಕ ವಿಷಯನ ಅದು ಅರ್ಥ ಮಾಡಿಸ್ತೀವಿ. ಆ ರೀತಿ ಕಾರಣನೇ ಇಲ್ಲದೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಜೋರಾಗಿ ಕೂಗಬೇಕು, ನನ್ನ ವಾಯ್ಸ್ ಕೇಳಿಸ್ಕೋಬೇಕು, ನಾನು ಕಾಣಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಜೋರಾಗಿ ಜಗಳ ಮಾಡೋದಲ್ಲಿ ಅದೊಂದು ತುಂಬಾ ವಿಚಿತ್ರ ಅನ್ಸುತ್ತೆ. ನಾನು ಐ ಸ್ಟಿಲ್ ರಿಮೆಂಬರ್ ಸತೀಶ್ ಮತ್ತೆ ಅಭಿ ಒಂದ್ಸಲ ಜಗಳ ಆಡ್ತಾ ಇರ್ಬೇಕಾದ್ರೆ ಅದೇ ಬಟ್ಲು ಯಾರು ತೊಳ್ದಿಲ್ಲ ಅನ್ನೋ ಕಾರಣಕ್ಕೆ ಜಗಳ ಮಾಡ್ತಾ ಇರ್ಬೇಕಾದ್ರೆ ನಾನು ಸತೀಶ್ ಸರ್ನ ಎಳಿತಾ ಇದ್ದೀನಿ ಹಿಂದೆ, ಸರ್ ಬನ್ನಿ ಸರ್ ಬೇಡ ಅಂತ. ಬಿಕಾಸ್ ತುಂಬಾ ಹತ್ರ ಹೋಗ್ಬಿಟ್ರು. ಇಲ್ದೇ ಇರೋ ಕಾರಣಕ್ಕೆ ಹಿಂಗೆಲ್ಲ ಮಾಡಕ್ ಶುರು ಮಾಡ್ಬಿಟ್ಟು ನಾನು ಎಲ್ಲಿ ಅವ್ರ ಫಿಸಿಕಲ್ ಇದಾಗ್ಬಿಡುತ್ತೋ ಅನ್ಕೊಂಡು ಹಿಂಗೆ ಎಳ್ಕೊಂಡ್ ಬಂದೆ. ಸರ್ ಬನ್ನಿ ಬೇಡ ಆಯ್ತು, ನೀವು ಬಿಟ್ರೆ ನೀವುಗಳೆಲ್ಲ ಫುಟೇಜ್ಗೋಸ್ಕರ ಏನ್ ಬೇಕಿರೋ ಮಾಡೋರು ನೀವೆಲ್ಲ, ಸರಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಹೊಡೆದಾಡ್ಬೇಡಿ ಅಷ್ಟೇ ಅಂತ ಹಿಂದೆ ಎಳ್ಕೊಂಡ್ ಬಂದೆ ಅಷ್ಟೇ. ನಾನು ಜಗಳ ಅಲ್ಲಿ ನಿಲ್ಸಕ್ ಟ್ರೈ ಮಾಡಿದೆ ಅಷ್ಟೇ. ಬಿಕಾಸ್ ಫಸ್ಟ್ ಆಫ್ ಆಲ್ ಲಾಜಿಕಲಿ ಜಗಳಕ್ಕೆ ಅರ್ಥನೇ ಇರಲಿಲ್ಲ. ಬಟ್ಲುಗೋಸ್ಕರ ನಿಮ್ಮ ಮನೇಲಿ ನೀವು ಜಗಳ ಆಡ್ತೀರಾ? ಯಾವ ಮನೇಲಿ ಜಗಳ ಆಗುತ್ತೆ? ಆ ಮನೇಲಿ ಮಾತ್ರ ಜಗಳ ಆಗುತ್ತೆ. ಯಾಕೆ? 5 ನಿಮಿಷದ ಹಿಂದೆ ಅವರಿಬ್ರು ಕೂತ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾವೇನಾದ್ರೂ ಜಗಳ ಮಾಡ್ಬೇಕು, ಅದು ತೋರಿಸಿದ್ದಾರೆ. ನಾವೇನಾದ್ರೂ ಜಗಳ ಮಾಡ್ಬೇಕು, ವಿ ಹ್ಯಾವ್ ಟು ಬಿ ಸೀನ್, ನಾವು ಕಾಣಿಸ್ಕೊಳ್ಳೋಕೆ ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ಪಟ್ ಅಂತ ಬಟ್ಲು ಸಿಕ್ತು. ಅದೊಂದು ಕಾನ್ಸೆಪ್ಟೇ ಅಲ್ಲದೆ, ಲಾಜಿಕೇ ಇಲ್ಲದೆ ಪಟ್ ಅಂತ ಜೋರಾಗಿ ಜಗಳ ಆಗ್ಬಿಡಿದೆ. ಸೊ ಇಂಥದ್ದೆಲ್ಲ ನೋಡಿದಾಗ ನಾನು ಯಾಕೆ ಗುರು ನಂಗೆ ಇದು ಬೇಕು, ಹಿಂಗೆಲ್ಲ ಮಾಡ್ಬೇಕಾ ಉಳ್ಕೊಳ್ಳೋಕೆ ಅಂತ ಅನ್ಸ್ತು. ಫೇರ್ ಎನಫ್, ನನ್ನ ಹಂಗೆ ಕಳ್ಸಿದ್ರು ಕೂಡ. ಓಕೆ. ಈಗ ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ಒಂದಷ್ಟು ಟೀಮು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಕಾಂಟ್ಯಾಕ್ಟ್ ಮಾಡಿ ಒಂದಷ್ಟು ವಿಚಾರಗಳನ್ನ ಹೇಳುತ್ತೆ. ಸೊ ಆಗ ನೀವು ಅಂದ್ರೆ ಆರ್.ಜೆ ಬಿಟ್ಟು ಬರೋದಕ್ಕೆ, ಅಂದ್ರೆ ಕೆಲಸ ಕಂಪ್ಲೀಟ್ ರಿಸೈನ್ ಮಾಡಿ ಬರೋದಕ್ಕೆ ಈ ಟೀಮು ನಿಮಗೆ ಕೊಟ್ಟಂತ ಕಾನ್ಫಿಡೆನ್ಸ್ ಏನು ಅಂತ? ಅಂದ್ರೆ ಆ ಟೀಮ್ ನಂಗೆ ಕಾನ್ಫಿಡೆನ್ಸ್‌ಗಿಂತ ಜಾಸ್ತಿ ಈ ಶೋ ಬಗ್ಗೆ ಹೇಳಿದ್ರು. ಈಗ ನಂಗೆ ಗೊತ್ತು ಈ ಶೋನಲ್ಲಿ ಒಂದ್ಸಲ ಹೋಗಿ ಬಂದ ಮೇಲೆ ಯಾವ ಥರದ ರೆಸ್ಪಾನ್ಸ್ ರಿಯಾಕ್ಷನ್ ಸಿಗುತ್ತೆ, ಯಾವ ಥರದ ಕೆಲಸ ಸಿಗುತ್ತೆ ಇದೆಲ್ಲ ಗೊತ್ತಿತ್ತು. ಆ್ಯಂಡ್ ಮುಂಚೆನೆ ಅವರು ನೋಡಪ್ಪ ಹಿಂಗಿರುತ್ತೆ, ಇಲ್ಲಿಂದ ನೀನು ಫ್ರೀ ಮಾಡ್ಕೋಬೇಕು, ಇದೆಲ್ಲ ಕೆಲಸ ಇರುತ್ತೆ, ಕ್ಯಾರವ್ಯಾನಲ್ಲಿ ಇರ್ತೀವಿ, ಅಲ್ಲಿಂದ ಶೂಟ್ ಇರುತ್ತೆ, ಆ ಶೂಟು ಈ ಶೂಟು ಅಂತೆಲ್ಲ ಮುಗಿಸ್ಕೊಂಡು ಬರಬೇಕು ನೀನು ಅಂತೆಲ್ಲ ಹೇಳಿದಾಗ ನಂಗೆ ಗೊತ್ತು ಇದು ಎಷ್ಟು ದೊಡ್ಡ ಶೋ ಅಂತ. ಈಗ ನಾನು ಕೆಲಸ ಮಾಡುವಂತಹ ಜಾಗದಲ್ಲೇ ಒಂದು ಮೀಡಿಯಾ ಕಂಪನಿ ಆಗಿರೋದ್ರಿಂದ, ಕೆಲಸ ಮಾಡಿದಂತಹ ಜಾಗದಲ್ಲಿ ಒಂದು ಮೀಡಿಯಾ ಕಂಪನಿ ಆಗಿರೋದ್ರಿಂದ ಅಲ್ಲಿ ಈ ಶೋ ಬಂದ್ರೆ ಒಂದು ದೊಡ್ಡ ಹೈಪ್ ಇರುತ್ತೆ. ಎಲ್ಲಾ ಜಾಗಗಳಲ್ಲಿ ನ್ಯೂಸ್ ಚಾನೆಲ್ಸ್, ಎಲ್ಲಾ ಮೀಡಿಯಾ ಚಾನೆಲ್ಸಲ್ಲೂ ಒಂದು ಹೈಪ್ ಇರುತ್ತೆ. ಓಕೆ ಬಿಗ್ ಬಾಸ್ ಬರ್ತಾ ಇದೆ, ಈ ಸಲ ಯಾರು ಬರ್ತಾ ಇದಾರೆ, ಆ ಎಲ್ಲ ಹೈಪ್ ಇರುತ್ತೆ. ಸೊ ಅದೆಲ್ಲ ನೋಡಿದಾಗ ನಂಗೆ ಗೊತ್ತಿತ್ತು ಎಷ್ಟು ದೊಡ್ಡ ಹೈಪ್ ಈ ಕಾರ್ಯಕ್ರಮಕ್ಕೆ ಅಂತ. ಅಂಡ್ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ರೆ ನನ್ನ ಒಂದು ಕರಿಯರ್ಗೆ, ನನ್ನ ಒಂದು ಪರ್ಸನಲ್ ಗ್ರೋತ್ಗೆ ಎಷ್ಟು ದೊಡ್ಡ ಹೆಲ್ಪ್ ಆಗುತ್ತೆ, ಎಷ್ಟು ದೊಡ್ಡ ಬೆನ್ನೆಲುಬು ಆಗುತ್ತೆ ಅಂತ ನಂಗೆ ಗೊತ್ತಿತ್ತು. ಬಟ್ ವೆರಿ ಅನ್ಫಾರ್ಚುನೇಟ್ಲಿ ನನ್ನ ಕಂಪನಿಗೆ ಆ ಕಾಂಟ್ರಾಕ್ಟ್ ಆಗಿರಲಿಲ್ಲ. ಅಂದ್ರೆ ಅದು ವರ್ಕೌಟ್ ಆಗಲ್ಲ, ನೀನು ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಕಂಪನಿ ಒಂದು ಬಿಡಲೇಬೇಕು ಅಂತ ಆ ಒಂದು ಇದು ಕೊಟ್ಟರು. ಅದೊಂದು ಸ್ವಲ್ಪ ಎಮೋಷನಲ್ ಇದು ನಂಗೆ ಕನೆಕ್ಟ್. ಬಿಕಾಸ್ 6 ವರ್ಷ ಅದೇ ಕಂಪನಿಯಲ್ಲಿ ಇದ್ದು ಒಬ್ಬ ಆರ್.ಜೆ ಆಗಿ ಬೆಳೆದೀನಿ. ಆರ್.ಜೆ ಕೆಲಸ ಅನ್ನೋದು ಬೇರೆ ಕೆಲಸದ ತರ ಅಲ್ಲ, ಅದು ತುಂಬಾ ಪರ್ಸನಲ್, ಜನರ ಜೊತೆ ಪ್ರತಿದಿನ ಮಾತಾಡುವಂತಹ ಒಂದು ಸಂಬಂಧ. ಅದಿರಲ್ವಲ್ಲ ಅನ್ನೋ ಒಂದು ಬೇಜಾರು. ಅದು ಗುಡ್ ಬೈ ಅಂತಾನೂ ಹೇಳಲಿಲ್ಲ ಸರಿಗೆ, ಅವ್ರಿಗೆ ಹೇಳಕ್ಕಾಗಿಲ್ಲ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸಡನ್ ಆಗಿ ಒಂದಿನ ಡಿಸಪಿಯರ್ ಆದೆ ಅಂಡ್ ಐ ಆಮ್ ಔಟ್. ಸೊ ಆ ಥರದೊಂದು ಪರಿಸ್ಥಿತಿ, ಸಿಕ್ಕಾಪಟ್ಟೆ ಬೇಜಾರಾಗುವಂತಹ ಒಂದು ವಿಚಾರ. ಇದಾದ್ಮೇಲೆ ನನ್ನ ತಲೆಯಲ್ಲಿ ಒಂದು ಹೋಪ್ ಇತ್ತಷ್ಟೇ, ಇದಾದ್ಮೇಲೆ ಏನೋ ಒಂದು ಆಗತ್ತೆ ನಂಗೆ, ಏನೋ ಒಂದು ಸಿಗುತ್ತೆ ನಂಗೆ, ಡೋಂಟ್ ವರಿ ಇಟ್ಸ್ ಓಕೆ, ನೋಡೋಣ. ಏನೂ ಇಲ್ಲ ಅಂದ್ರೆ ನಾನು ವಾಪಸ್ ನನ್ನ ಗೂಡ್ಗೆ ಹೋಗ್ತೀನಿ. ಬಟ್ ನೋಡೋಣ, ಅಲ್ಲಿವರೆಗೂ ನೋಡೋಣ. ಕಂಫರ್ಟ್ ಝೋನಲ್ಲಿದ್ದೆ, ಅದು ಬಿಟ್ಟು ಆಚೆ ಬಂದೆ ನಾನು. ಆ್ಯಂಡ್ ಅಲ್ಲಿ ಹೋಗಿ ಅದೆಲ್ಲ ಮುಗಿಸ್ಕೊಂಡು ಮೈಂಡ್ ಸೆಟ್ ಎಲ್ಲ ಚೇಂಜ್ ಮಾಡಿ ಈಗ ಬಂದಿದ್ದೀನಿ. ಈ ಇರುವಂತಹ ಬೆಂಕಿನ ಉಪಯೋಗಿಸ್ಕೊಂಡು ಹೆಂಗೆ ನಾನು ಬೆಳಿಬಹುದು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಅದಾದ್ಮೇಲೆ ನೋಡೋಣ. ಇಲ್ಲಾಂದ್ರೆ ನಾನು ನನ್ನ ಗೂಡ್ಗೆ ವಾಪಸ್ ಹೋಗ್ಬಿಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಬೆಳಿತೀನಿ ನಾನು.